ಕ್ಷಿಪ್ರ ಕ್ರಾಂತಿಗೆ ಸದ್ಯಕ್ಕೆ ದೆಹಲಿ ಕೂಡ ಸಜ್ಜಾಗಿದೆ. ದೆಹಲಿಗೆ ಶಿಫ್ಟ್ ಆದ ಕಾಂಗ್ರೆಸ್ ಕ್ರಾಂತಿಯ ಕದನ ನವೆಂಬರ್ 29ಕ್ಕೆ ಬೀಳುತ್ತಾ ಪವರ್ ಫೈಟ್ಗೆ ತೆರೆ. ರಾಜ್ಯದ ಕೈ ನಾಯಕರ ಚಿತ್ತ ಸದ್ಯ ಡೆಲ್ಲಿಯತ್ತ ನೆಟ್ಟಿದೆ. ಇನ್ನೆರಡು ದಿನಗಳಲ್ಲೇ ದೆಹಲಿಗೆ ಡಿಕೆ ಸಿದ್ದು ಪಯಣವನ್ನ ಬೆಳೆಸಲಿದ್ದಾರೆ. ಸಿಎಂ ಮತ್ತು ಡಿಸಿಎಂಗೆ ಹೈಕಮಾಂಡ್ ಬುಲಾವ್ ನೀಡುವ ಎಲ್ಲಾ ರೀತಿಯ ಸಾಧ್ಯತೆ ಕೂಡ ಇದೆ. ಕೈ ಕ್ಷಿಪ್ರ ಕ್ರಾಂತಿಗೆ ಈಗ ದೆಹಲಿಯಲ್ಲಿ ವೇದಿಕೆ ಸಜ್ಜಾದಂತೆ ಕಾಣ್ತಾ ಇದೆ. ಇಷ್ಟು ದಿನ ಇಲ್ಲಿ ಕೆಲವೊಂದಿಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ರು ನಮ್ಮ ರಾಜ್ಯ ನಾಯಕರು. ಸದ್ಯಕ್ಕೆ ಈ ಒಂದು ವಿಚಾರ ಈಗ ದೆಹಲಿಗೆ ಶಿಫ್ಟ್ ಆಗಿದೆ. ಹಾಗಾಗಿ ಎಲ್ಲರ ಚಿತ್ತ ದೆಹಲಿಯತ್ತ ನೆಟ್ಟಿದೆ. ದೆಹಲಿಗೆ ಇನ್ನು ಡಿಕೆ ಶಿವಕುಮಾರ್ ಅವರ ಆಪ್ತ ವಲಯದವರು ಕೂಡ ದೆಹಲಿ ಯಾತ್ರೆಯನ್ನ ಕೈಗೊಂಡಿದ್ರು. ಅದು ಕೂಡ 2 ಬಾರಿ ದೆಹಲಿ ಯಾತ್ರೆಯನ್ನ ಕೈಗೊಂಡಿದ್ರು. ಜೊತೆಗೆ ಬೆಂಗಳೂರಿನಲ್ಲೂ ಕೂಡ ಸಿಎಂ ಆಪ್ತ ವಲಯದವರು ಡಿನ್ನರ್ ಮೀಟಿಂಗ್ ಗಳನ್ನ ಮಾಡ್ತಾ ಇದ್ರು. ಆದ್ರೆ ಈ ಒಂದು ವಿಚಾರ ಈಗ ನೇರವಾಗಿ ಹೈಕಮಾಂಡ್ ಅಂಗಳಕ್ಕೆ ಹೋಗಿ ಬಿದ್ದಿದೆ. ಹಾಗಾಗಿ ಹೈಕಮಾಂಡ್ ನಡೆ ಏನು ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ದೆಹಲಿಗೆ ಹೋದ ಮೇಲೆ ಎಲ್ಲರನ್ನೂ ಕೂಡ ಕರೆಸಿ ಮಾತನಾಡ್ತೇನೆ. ದೆಹಲಿಗೆ ತೆರಳುವ ಮುನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಂದೆ ಯಾವ ರೀತಿ ನಡೆಯಬೇಕು ಅಂತ ತೀರ್ಮಾನಿಸ್ತೇವೆ ಎಂಬ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 3-4 ಜನರನ್ನ ದೆಹಲಿಗೆ ಕರೆಸಿ ಮಾತನಾಡ್ತೇವೆ. ಸಿಎಂ ಡಿಸಿಎಂ ಸೇರಿ ಎಲ್ಲರನ್ನ ಕರೆಸಿ ಈ ಒಂದು ವಿಚಾರ ಸೆಟಲ್ ಮಾಡ್ತೇವೆ ಎಂಬ ಹೇಳಿಕೆ ಕೊಟ್ಟಿದ್ದಾರೆ. ಮಹತ್ವದ ಸಭೆಯಲ್ಲಿ ರಾಹುಲ್ ಗಾಂಧಿ ಕೂಡ ಇರ್ತಾರೆ. ಹೈಕಮಾಂಡ್ ಜೊತೆ ಚರ್ಚಿಸಿ ಅಂತಿಮ ತೀರ್ಮಾನವನ್ನ ಮಾಡಲಾಗುತ್ತೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಅಂತಿಮ ತೀರ್ಮಾನ ಮಾಡ್ತೇವೆ ಅಂತ ಹೇಳಿದ್ರೆ ಹಾಗಾದ್ರೆ ಪವರ್ ಶೇರಿಂಗ್ ವಿಚಾರವಾಗಿ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗಿದ್ಯಾ ಎಂಬ ಪ್ರಶ್ನೆಯನ್ನ ಹುಟ್ಟು ಹಾಕುತ್ತೆ. ಯಾಕಂತಂದ್ರೆ ಈಗ ಏನ್ ಪವರ್ ಶೇರಿಂಗ್ ವಿಚಾರದ ಬಗ್ಗೆ ಚರ್ಚೆ ಆಗ್ತಾ ಇದೆ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟನೆಯನ್ನ ಕೊಡಬಹುದಾಗಿತ್ತು. ಒಂದು ವೇಳೆ ಈ ಒಂದು ಪವರ್ ಶೇರಿಂಗ್ ವಿಚಾರವಾಗಿ ಹೈಕಮಾಂಡ್ ಮಟ್ಟದಲ್ಲಿ ಯಾವುದೇ ಈ ರೀತಿಯ ಪವರ್ ಶೇರಿಂಗ್ ಆಗಿಲ್ಲ, ಈ ಒಂದು ವಿಚಾರವಾಗಿ ನಾವು ಮಾತನಾಡೇ ಇಲ್ಲ ಅನ್ನೋದಾಗಿದ್ದರೆ ಸ್ಪಷ್ಟನೆಯನ್ನ ನೀಡುವಂತಹ ಕೆಲಸವನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಮಾಡಬಹುದಾಗಿತ್ತು. ಕೇವಲ ಹೈಕಮಾಂಡ್ ಅಂದ ಮಾತ್ರಕ್ಕೆ ರಾಹುಲ್ ಗಾಂಧಿ ಅವರೇ ಬಂದು ಈ ಒಂದು ವಿಚಾರವಾಗಿ ಸ್ಪಷ್ಟನೆಯನ್ನ ಕೊಡಬೇಕು ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಸ್ಪಷ್ಟನೆಯನ್ನ ಕೊಡಬಹುದಾಗಿತ್ತು. ದೆಹಲಿಗೆ ತೆರಳಿದ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಇಂದು ಕೈ ಕಮಾಂಡ್ ಹೈ ವೋಲ್ಟೇಜ್ ಮೀಟಿಂಗ್ ಇರುತ್ತೆ. ಮಧ್ಯಾಹ್ನ 3:30ಕ್ಕೆ ನಡೆಯಲಿರುವ ಮಹತ್ವದ ಸಭೆ ಇದು. ಬಿಹಾರ ಚುನಾವಣೆ ಸೋಲಿನ ಪರಾಮರ್ಶೆಗೆ ಕರೆದಿರುವಂತಹ ಸಭೆ ಇದು. ಇದೇ ಸಭೆಯಲ್ಲಿ ರಾಜ್ಯದ ವಿದ್ಯಮಾನಗಳ ಕುರಿತು ಚರ್ಚೆಯನ್ನ ಮಾಡಲಾಗುತ್ತೆ. ಯಾವ ರೀತಿಯಾಗಿ ಮುಂದೆ ನಡಿಬೇಕು ಅಂತಕ್ಕಂಥ ಹೇಳ್ತೇವೆ. ವಿಶೇಷವಾಗಿ ಇಂಥ ಗೊಂದಲಕ್ಕೆ ಸಿಎಂ ಡಿಸಿಎಂಗೆ ಕರೆ ಕೊಡ್ತೀರಾ ಸರ್ ಅಂತ ಬರೋಕೆ? इन सबको बुला के चर्चा करता हूँ. उस चर्चे में राहुल गांधी भी रहेंगे और मेरे हमारे दूसरे मेंबर्स भी रहेंगे, सीएम भी रहेंगे और हमारे डिप्टी चीफ मिनिस्टर रहेंगे. तो इन सबको बुला के चर्चा करने के बाद निर्णय होगा. इन सबको बुला के चर्चा करता हूँ. उस चर्चे में राहुल गांधी भी रहेंगे और मेरे हमारे दूसरे मेंबर्स भी रहेंगे, सीएम भी रहेंगे और हमारे डिप्टी चीफ मिनिस्टर रहेंगे. तो इन सबको बुला के चर्चा करने के बाद निर्णय होगा. इन सबको बुला के चर्चा ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ. ಸದ್ಯಕ್ಕೆ ಕಾಂಗ್ರೆಸ್ ಪಾಳ್ಯದಲ್ಲಿ ಈ ಒಂದು ಪವರ್ ಶೇರಿಂಗ್ ವಿಚಾರ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ. ಮತ್ತೊಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿಎಂ ಮತ್ತು ಡಿಸಿಎಂನ ದೆಹಲಿಗೆ ಕರೆಸೋದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಒಂದು ಸೆಟಲ್ ಮಾಡ್ತೀವಿ ಈ ಒಂದು ವಿಚಾರವಾಗಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಸೆಟಲ್ ಮಾಡ್ತೀವಿ ಎಂಬ ಹೇಳಿಕೆಯನ್ನು ನೋಡ್ತಾ ಹೋದ್ರೆ ನಿಜಕ್ಕೂ ಕೂಡ ಈ ಒಂದು ಪವರ್ ಶೇರಿಂಗ್ ವಿಚಾರವಾಗಿ ಹೈಕಮಾಂಡ್ ಮಟ್ಟದಲ್ಲಿ ಈ ಒಂದು ಚರ್ಚೆ ಆಗಿದೆಯಾ ಎಂಬ ಪ್ರಶ್ನೆಯನ್ನ ಹುಟ್ಟು ಹಾಕ್ತಾ ಇದೆ. ಸಾಹಿತ್ಯ ಯಾವಾಗ ಶಾಸಕರುಗಳು ದೆಹಲಿ ಪ್ರಯಾಣವನ್ನ ಬೆಳೆಸಿ ಡಿಕೆ ಶಿವಕುಮಾರ್ ಲಾಬಿ ಮಾಡೋದಕ್ಕೆ ಹೊರಟ್ರು, ಅಂದಿನಿಂದಲೇ ರಾಹುಲ್ ಗಾಂಧಿ ಒಂದಿಷ್ಟು ಇದನ್ನ ಸೀರಿಯಸ್ ಆಗಿ ತೆಗೆದುಕೊಂಡು ಇದನ್ನ ಏನಾದ್ರೂ ಮಾಡಿ ಸರಿ ಮಾಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಮಾತುಕತೆಯನ್ನ ಮಾಡಿದ್ದುಂಟು. ಇದರ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಇವತ್ತು ಇದನ್ನ ಕರೆದು ಮಾತನಾಡುವಂತಹ ಅನಿವಾರ್ಯತೆ ಇದೆ. ಜೊತೆಗೆ ಇದನ್ನ ಸೆಟ್ ಮಾಡ್ತೀವಿ ಅನ್ನುವಂತಹದನ್ನ ಹೇಳಿಕೆ ನೀಡೋ ಮೂಲಕ ಇದಕ್ಕೊಂದು ಇತಿಶ್ರೀ ಆಗ್ತಾರೆ ಅನ್ನುವಂತಹದನ್ನ ಸ್ಪಷ್ಟಪಡಿಸಿದ್ದಾರೆ. ಯಾಕಂದ್ರೆ ಡಿಸೆಂಬರ್ 1 ಒಳಗಾಗಿ ಇವೆಲ್ಲದಕ್ಕೂ ಕೂಡ ಒಂದು ತಿಲಾಂಜಲಿ ಬೀಳುತ್ತೆ ಅನ್ನುವಂತಹದ್ದು
ಅನ್ನೋದು ಕೂಡ ಮಾಹಿತಿ ಇರುವಂತಹದ್ದು. ಇದರ ಜೊತೆಗೆ ಈಗ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಹೇಳಿಕೆಯನ್ನು ನೀಡಿದಂತದ್ದು. ಹೌದು, ಅವರು ಕರೆ ಮಾಡಿದಾಗ ನಾನು ಸಿಎಂ ಇಬ್ರು ಕೂಡ ದೆಹಲಿಗೆ ಹೋಗ್ತೇವೆ ಅನ್ನುವಂತಹ ಮಾತನ್ನ ಹೇಳೋ ಮೂಲಕ ಒಂದು ಸ್ಪಷ್ಟಪಡಿಸಿರುವಂತಹದ್ದು. ಎಲ್ಲದಕ್ಕೂ ಕೂಡ ಅಂದ್ರೆ ಈ ಗೊಂದಲಗಳೇನಿದೆ ಎಲ್ಲದಕ್ಕೂ ಕೂಡ ತೆರೆ ಬೀಳುತ್ತೆ ಆದಷ್ಟು ಬೇಗ, ಅದು 29ರ ಒಳಗಾಗಿ ಎನ್ನುವಂತಹದಕ್ಕೆ ಮಗದೊಮ್ಮೆ ಸ್ಪಷ್ಟತೆ ಸಿಕ್ಕಂಗಾಗಿದೆ. ಹೈಕಮಾಂಡ್ ಮಟ್ಟದಲ್ಲಿ ಈ ಒಂದು ಅಂದ್ರೆ ಪೂರ್ಣ ಪ್ರಮಾಣದ ಸರ್ಕಾರ ಇದ್ರೂ ಕೂಡ ಈ ರೀತಿಯಾದಂತಹ ಗೊಂದಲಗಳು ಜೋರಾಗ್ತಾ ಇರೋದ್ರಿಂದ ಇದಕ್ಕೊಂದು ಸರಿಯಾದ ರೀತಿಯಾದಂತಹ ಅಂದ್ರೆ ನಾಯಕರುಗಳ ಹೇಳಿಕೆಗಳಿಗೆ ಪುಸ್ತಕ ಹಾಕ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿಯೇ ಹೈಕಮಾಂಡ್ ನಿರ್ಧಾರ ಮಾಡಿದೆ. ಅದರಂತೆ 29 ಅಥವಾ 1ರ ಒಳಗಾಗಿ ಡಿಸೆಂಬರ್ 1ರ ಒಳಗಾಗಿ ಎಲ್ಲದಕ್ಕೂ ಕೂಡ ಒಂದು ಸ್ಪಷ್ಟತೆ ಸಿಗಲಿದೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.